ಫ್ರೆಂಡ್ಸ್ ಬನ್ನಿ, ಇವತ್ತು ಶುಕ್ರವಾರ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ಎಲ್ಲ ಬಿಟ್ಬಿಟ್ಟು ಬಂದು ಸ್ಕೂಲಿಂದ ನಾನೆಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮಾಡಿದೆ. ಶುಕ್ರವಾರ ಮನೆಯಲ್ಲೆಲ್ಲ ಪೂಜೆ ಮಾಡಿ ಇವತ್ತೆಲ್ಲ ಒಯ್ತೀನಿ ಅಂತ ಹೇಳಿದ್ನಲ್ಲ, ಬನ್ನಿ ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಅಂತ. ನಾನು ಮನೇಲಿ ಹೂವು ಎಲ್ಲ ಚೆನ್ನಾಗಿ ಬಿಟ್ಟಿತ್ತು, ಎಲ್ಲ ಹೂವು ಇಕ್ಬಿಟ್ಟು ಜಾಸ್ತಿ ಹೂವು ಬಿಟ್ಟಿತ್ತು. ಇವತ್ತು ಅಂಗಡಿಗೆ ಮರ್ತೊಂಟೋದ್ರು ಇವತ್ತು ನಮ್ಮ ಮನೆಯವರು. ತಗೊಂಡೋಗಿ ಇಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲ ಇಲ್ಲೇ ಇಕ್ಕಿ ಆಮೇಲೆ ತಿಂಡಿ ತಗೊಂಡು ಬಾ ಅಂದರು, ಅಲ್ಲ ಹೋಗಿವೆ ಅಂತ. ಆಮೇಲೆ ತಿಂಡಿ ಕೊಟ್ಬಿಟ್ಟು ಗಾಡಿ ತಗೊಂಡು ಹೋದೆ. ರೋಡೆಲ್ಲ ಚೆನ್ನಾಗಿ ಮಾಡೋರು ಇವಾಗ, ಏನಿಲ್ಲ, ಆರಾಮಾಗಿ ನಿಧಾನಕ್ಕೆ ಹೋಗಿ ಬೇಗ ಬರ್ಬೋದು. ಹೋದೆ, ಎಲ್ಲಿಗೆ ಹೋದೆ ಅಂತ ಹೇಳ್ತೀನಿ ನೋಡಿ. ಇವಾಗ ನಮ್ಮ ಮನೇಲಿ ನಾನು ಈ ಥರನೇ ಪೂಜೆ ಡೈಲಿ ಮಾಡೋದು. ಬೇಗ ಎದ್ದ ದಿವಸ ಬೇಗ ಮಾಡ್ತೀನಿ, ಟೈಮ್ ಇದ್ದರೆ, ಇಲ್ಲಾಂದರೆ ಮಗಳು ಕಳಿಸ್ಬಿಟ್ಟು ಆಮೇಲೆ ಮಾಡ್ತೀನಿ. ಈಗ ತಿಂಡಿ ಎಲ್ಲ ತಗೊಂಡು ಅಂಗಡಿ ಹತ್ರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೀಗ ಎಲ್ಲ ಹಾಕ್ತಾಯಿದ್ದೀನಿ. ಏನಪ್ಪ ವಿಶೇಷ ಅಂದರೆ ಇವತ್ತು ಮುಂದೆ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಬಂದೆ ಇವಾಗ ಅಂಗಡಿ ಹತ್ರಕ್ಕೆ. ನಮ್ಮ ಮನೆಯವ್ರಿಗೆ ಮಾತಾಡಿಸ್ದೆ, ಗ್ಲಾಸ್ ಕಟ್ ಮಾಡ್ತಾಯಿದ್ರು. ಅವ್ರನ್ನ ಹೇಳ್ಬಿಟ್ಟು ತಿಂಡಿ ಕೊಟ್ಟು, ಆಯ್ತು ನಿಧಾನಕ್ಕೆ ಹೋಗ್ಬಿಟ್ವಾ ಅಂತ ಇದ್ರೆ ಹಂಗೆ ಏನೋ ಕಾಮಿಡಿ ಮಾಡ್ತಿದ್ದೆ, ನಾನೇ ನಗ್ತಾಯಿದ್ದೆ. ಸರಿ ಅಂದ್ಬಿಟ್ಟು ತಿಂಡಿ ಎಲ್ಲ ಮಾಡೋಗ್ಬಿಟ್ಟು ಅಲ್ಲಿ ರಾಯರ ಫೋಟೋ ಐತೆ, ಬೈರು ಒಂದೈತೆ, ಕೈ ಮುಗಿದ್ಬಿಟ್ಟು ಅಂಗಡೀಲಿ ಹೊಂಟೆ. ಇವಾಗ ಎಲ್ಲಿ ಬಂದೆ ನೋಡಿ, ನಾನು ಇವತ್ತು ರಾಯರ ಮಠಕ್ಕೆ ಬಂದೆ. ತುರುವೇಕೆರೆಯಲ್ಲಿ ರಾಯರ ಮಠ ಐತಲ್ಲ, ಅಲ್ಲಿ ನೋಡಿ ಬಂದು ರಾಯರಿಗೆ ಈ ಥರ ಅಲಂಕಾರ ಮಾಡಿದೆ. ದುಂಡ್ಮಲ್ಲಿಗೆ, ತುಳಸಿ, ಕನಕಾಂಬರ ಎಲ್ಲ ತಂದು ರಾಯರಿಗೆ ಇಟ್ಬಿಟ್ಟು ನೋಡಿ, ಮೇಲೆ ತುಳಸಿ ಮುಡಿಸ್ದೆ, ಕೆಳಗಡೆ ಈ ಥರ ಅಲಂಕಾರ ಮಾಡಿ ಕಲ್ಲು ಸಕ್ಕರೆನ ಪ್ರಸಾದಕ್ಕಿಟ್ಟು ತುಪ್ಪದ ಬತ್ತಿನೆಲ್ಲ 5 ತುಪ್ಪದ ಬತ್ತಿ ಬೆಳಗ್ದೆ. ಒಂದು ತಟ್ಟೆಗೆ ಹಾಯ್ಕೊಂಡು ಮನೆಯಿಂದನೇ ತಾಂಬತ್ತಿನ ತುಪ್ಪದ ಬತ್ತಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ತಂದ್ಬಿಟ್ಟು ರಾಯರಿಗೆ ಇಟ್ಟು ರಾಯರ ಹತ್ರ ಬೆಳಗ್ಬಿಟ್ಟು. ಏನಪ್ಪ ಅಂದರೆ ಇವತ್ತು ರಾಯರ ವಿಶೇಷತೆ, ರಾಯರು ತುರುವೇಕೆರೆ ರಾಯರ ಮಠ ಓಪನ್ ಆಗಿ 16 ವರ್ಷ ಆಗಿದೆ ಇವತ್ತಿಗೆ, ಶುಕ್ರವಾರಕ್ಕೆ. ಅದಕ್ಕೆ ಅವರು ವರ್ಷ ರಾಯರಿಗೆ ವರ್ಷ ವಾರ್ಷಿಕೋತ್ಸವ ಮಾಡಿಸ್ತಾರಂತೆ. ನಮ್ಗೆ ಹೋದ ವರ್ಷದಿಂದ ಗೊತ್ತಾಯಿತು. ಸ್ವಾಮಿಗಳು ಮಠಕ್ಕೆ ಹೋದಾಗ ಹೇಳಿದ್ರು. ನಾವು ಬೆಂಗಳೂರಿಂದ ಇಲ್ಲಿ ಟಿ ಬಿ ತಕ್ಕ ಬಂದಮೇಲೆ ರಾಯರ ಮಠ ಇಲ್ಲ ಅದೇ ಅಂತ ನನಗೆ ಗೊತ್ತಾಯಿತು. ಆವಾಗಿಂದ ಹೋದೆ. ಆಮೇಲೆ ಪೂಜೆ ಎಲ್ಲ ಮಾಡಿ ಸ್ವಾಮಿಗಳಿಗೆ ಫೋನ್ ಮಾಡಿದ್ದವತ್ತು, ಬನ್ನಿ ಈ ಥರ ಇದೆ ಅಂತ ಹೇಳಿದ್ರು. ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ಪರಿಚಯ. ನಮ್ಮ ಮಗಳು ಹಾಡೆಲ್ಲ ಹೇಳೋದೆಲ್ಲ ಮಾಡ್ತಾಳೆ ಮಠದಲ್ಲಿ. ಸರಿ ಅಂದ್ಬಿಟ್ಟು ಅವಳು ಸ್ಕೂಲ್ಗೆ ಹೋದ್ಲಲ್ಲ, ಅವಳನ್ನೆಲ್ಲ ಕಳಿಸಿ ನಾನು ಹೋದೆ. ನಮ್ಮ ಭಜನೆ ಎಲ್ಲ ಮಾಡ್ತಾಯಿದ್ರು. ನಾನು ಹೋಗಿ ರಾಯರಿಗೆ ಅಲಂಕಾರ ಮಾಡಿ ಪ್ರಸಾದ ಎಲ್ಲ ಇಟ್ಟು, ಚಿಕ್ಕ ರಾಯರದು ನಾವು ಮಾಡೋದು ಜನಗಳಿಗೆ ಅವ್ರೇನು ಹೂವು ತಗೊಂಡೋಗಿರ್ತಾರೋ ಅದನ್ನು ರಾಯರಿಗೆ ಇಟ್ಟು ಅಲ್ಲಿ ಪೂಜೆ ಮಾಡ್ತಾರೆ ಫೋಟೋದ ಮುಂದೆ. ಆ ದೊಡ್ಡ ವಿಗ್ರಹಕ್ಕೆಲ್ಲ ಬಿಡೋಲ್ಲ, ಇಲ್ಲಿ ಒಳಗಡೆ ಬಿಡ್ತಾರೆ. ಇದು ಮೂಲರಾಮ. ಇದನ್ನು ಫಸ್ಟು ಪೂಜೆ ಮಾಡಿಬಿಟ್ಟು ರಾಯರಿಗೆ ಆಮೇಲೆ ಮಾಡ್ತಾರೆ. ಇದು ಫಸ್ಟು ಮೂಲರಾಮ, ರಾಮ, ಲಕ್ಷ್ಮಣ, ಸೀತಾಮಾತೆ, ಆಂಜನೇಯ ಎಲ್ಲ ಐತಿಲ್ಲಿ. ಆಮೇಲೆ ಈ ರಾಯರಿಗೆ ಮಾಡ್ತಾರೆ. ಇವರೇ ಸ್ವಾಮಿಗಳು. ಇದು ರಾಯರದು. ಆಂಜನೇಯ, ಲಕ್ಷ್ಮೀ ನರಸಿಂಹ, ವೆಂಕಟೇಶ್ವರ ಸ್ವಾಮಿ ಎಲ್ಲ ಐತೆ. ಇದು ರಾಯರು. ಆಮೇಲೆ ಸ್ವಾಮಿಗಳೇ ನಮಗೆ ಪರಿಚಯ, ಚೆನ್ನಾಗಿ ಬರಳಿದ್ರು. ಬಂದು ಪ್ರಸಾದ ತಗೊಂಡೋಗ್ರಿ, ನನಗೆ ತುಂಬ ಖುಷಿ ಆಯ್ತದೆ ನಿಮ್ಮ ಮಗಳು ಕರ್ಕೊಂಡು ಅಂತ. ಅವಳು ಬರೋಕ್ಕಾಗಲಿಲ್ಲ, ನಾನು ಒಬ್ಬಳೇ ಹೋದೆ. ಏನಪ್ಪ ಅಂದರೆ ನಮಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಇಲ್ಲಿ ಐತೆ ಅಂತ. ನಾನು ಬೆಂಗಳೂರಿಂದ ಬಂದಮೇಲೆ ಟಿ ಬಿ ತಕ್ಕೆ ನಾನು ಒಂದು ದಿವಸ ಮನೇಲಿ ಅಂದ್ಕೊಂಡೆ, ರಾಯರೇ ಮಂತ್ರಾಲಯಕ್ಕೆ ಬಂದಿದ್ದೆಯಾ, ಮತ್ತೆ ನಾನು ಇಲ್ಲಿ ಎಲ್ಲೂ ನೋಡಲೇ ಇಲ್ವಲ್ಲ ಅಂದಾಗ, ಬರೋಕ್ಕೆ ಆಗಲಿವಲ್ಲ ಅಂದಾಗ, ರಾಯರುದು ನನಗೆ ನ್ಯೂಸ್ ಪೇಪರಲ್ಲಿ ಬಂತು, ಕುಣಿಗಲ್ಲಲ್ಲಿದೆ, ಇದಾಗೈತೆ ಎಂತಾರೆ ನಾಗರಾಜಯ್ಯವರ ಎಮ್.ಎಲ್.ಎ ಅವರು ಇದಕ್ಕೆ ಹೋಗೋರೆ, ಆರಾಧನೆ ಆಯ್ತದಲ್ಲ, ಆರಾಧನೆಯಲ್ಲೆಲ್ಲ ಪಾಲ್ಗೊಳ್ಳವ್ರೆ ಅಂತ ಪೇಪರಲ್ಲಿ ಬಂದಿತ್ತು. ಅಯ್ಯೋ ನಮ್ಮ ಕುಣಿಗಲಲ್ಲಿ ಐತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ನೋಡಿ, ಇಲ್ಲೆಲ್ಲ ಹೋಮ ಎಲ್ಲ ಮಾಡಿದ್ರು. ಆ ಸಮಯಕ್ಕೆ ಹೋಗಿ ನಾನು ರಾಯರಿಗೆ ಎಲ್ಲ ಸೇವೆ ಇದೆಲ್ಲ ಮಾಡಿದೆ ನೋಡಿ. ಇದು ದುಂಡ್ಮಲ್ಲಿಗೆ, ತುಳಸಿ ಎಲ್ಲ ಹಾಕಿ ನೀಟಾಗಿ ಈ ಥರ ಮಾಡಿದೆ. ಖಾಲಿ ಇತ್ತು. ಆಮೇಲೆ ಅವರು ಅದೇ ಹೇಳಿದ್ರು, ಒಳ್ಳೆ ಸಮಯಕ್ಕೆ ಬಂದು ರಾಯರಿಗೆ ಅಲಂಕಾರ ಮಾಡಿದ್ರಿ ಅಂತ. ಅಲ್ಪ ಇದ್ದಾರೆಲ್ಲ ಭಜನೆ ಮಾಡೋಕ್ಕೆ ಬಂದರೆಲ್ಲ ಕೇಳ್ತಾಯಿದ್ದೆ, ಯಾವ ಊರಿಂದ ಬಂದಿದ್ದೀರಾ ಅಂತ. ಹಿಂಗೆಂದ ಅಲ್ಲಿಂದ ಬರ್ತೀರಾ ಟಿ ಬಿ ತಯಿಂದ ಅಂತಂದರು. ಆಮೇಲೆಲ್ಲ ಅಲಂಕಾರ ಮಾಡಿಬಿಟ್ಟು ನನ್ನ ಪಡಿ ನಾನು ತುಪ್ಪದ ಬತ್ತಿ ಬೆಳಗ್ಗೆ 5 ಪ್ರದಕ್ಷಿಣೆ ಹಾಕ್ಬಿಟ್ಟು ಅವರು ಭಜನೆ ಮಾಡೋರ್ಥ ಕುತ್ಕೊಂಡು ಹಾಡೆಲ್ಲ ಹೇಳಿ ನಾವು ಭಜನೆ ಮಾಡಿ ಮಾಡ್ತಾಯಿದ್ದೋ. ಆಮೇಲೆ ನಾನು ಒಂದು ದಿವಸ ಎಲ್ಲ ಭಕ್ತರಾಗ ಜಾಸ್ತಿ ಜನ ಇರಲಿಲ್ಲ, ಆಮೇಲೆ ಬಂದರು ಪೂಜೆ ಲಾಸ್ಟಲ್ಲಿ. ಈಗ ಸ್ವಾಮಿಗಳು ವೀಡಿಯೋ ಮಾಡ್ಕೊತಾ ಇದ್ದೀರಾ, ಮಾಡ್ಕೊಳ್ಳಿ, ಅವರೇ ನಮಗೆ ವೀಡಿಯೋ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ದು. ಫಸ್ಟು ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಸ್ವಾಮಿಗಳಿಂದಾಗ ಮಾಡಿ ಅಂದರು. ನೋಡಿ ರಾಯರ ಮುಂದೆ ಹೇಳ್ತೀನಿ, ನನಗೆ 50 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ತುಂಬ ಧನ್ಯವಾದಗಳು ಎಲ್ಲರಿಗೂ. ರಾಯರು ಆರೋಗ್ಯ, ಆಯುಷು, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮೆಲ್ಲರಿಗೂ. ನಾನು ಯಾರೇ ಕೇಳಿದ್ರು ಇಲ್ಲ ಅಂದಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಬಸ್ಸಲ್ಲಾಗಲಿ ಎಲ್ಲಿ ಕೇಳಿದ್ರು ಹಂಗಂದ್ರೆ ಮಾಡ್ಕೊಂಡ್ರಿ.
ರಾಯರು ಕೂಡ ಸ್ವಾಮಿಗಳು ಅವ್ರ ಮಠಕ್ಕೆ ಬಂದವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿದ್ರು. ನಮ್ಗೆ 50 ಜನ ಆಗಿದ್ರಿ. ನಿಮ್ಮೆಲ್ಲರಿಗೂ ಮುಂದೆ ಆಗೋರಿಗೂ ಅಷ್ಟೇ, ಆಗಿರೋರಿಗೂ ಅಷ್ಟೇ ಎಲ್ಲರಿಗೂ ಒಳ್ಳೇದಾಗಲಿ, ರಾಯರು ಒಳ್ಳೇದು ಮಾಡಲಿ, ನಾವು ಒಳ್ಳೆ ಮಾರ್ಗದಲ್ಲಿ ಹೋಗೋಣ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್. ನನ್ನ ಕೈಲಿ ಕೇಳೋಕ್ಕಾಗೋದಿಷ್ಟು ನಾನು ರಾಯರ ಮುಂದೆ ಕೇಳಿದ್ದೀನಿ. ನಿಮ್ಮೆಲ್ಲರಿಗೂ ನಾನು ರಾಯರ ಮಠಕ್ಕೆ ಹೋಗಿ ಹೇಳ್ಬೇಕು ಅಂದ್ಕೊಂಡೆ. ಆದರೆ ರಾಯರು ಈ ಥರ ನಮ್ಮನ್ನು ಕರ್ಕೊಂಡ್ರು ಅವ್ರ ವಾರ್ಷಿಕೋತ್ಸವ ದಿನ. ನಂಗೆ ತುಂಬ ಖುಷಿಯಾಯಿತು. ಎಲ್ಲರಿಗೂ ನಾನು ಇಲ್ಲಿಂದನೇ ಧನ್ಯವಾದಗಳು ಹೇಳ್ತೀನಿ. ನಿಮ್ಮೆಲ್ಲರಿಗೂ ಈ ಪ್ರೀತಿ ಹಿಂಗೆ ಮುಂದೆ ಏನು ಕೊಡ್ರಿ ನಮಗೆ. ಎಲ್ಲರೂ ಜಾಸ್ತಿ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋರು ಏನಾರು ತಪ್ಪಿದ್ರೆ ಹೇಳಿ ತಿದ್ಕೋತೀನಿ ಫ್ರೆಂಡ್ಸ್. ಆಮೇಲೆ ನನಗೆ ಆ ಥರ ಕೇಳಿದಾಗ ನಾನು ಮನೇಲಿ ಅಂದ್ಕೊಂಡಾಗ ಆ ಪೇಪರಲ್ಲಿ ಬಂತು. ಆ ಪೇಪರ್ ಓದ್ಬಿಟ್ಟು ನಾನು ಓದೆ. ಕುಣಿಗಲ್ಗೆ ಹೋಗ್ಬಿಟ್ಟು ರಾಯರ ಮಠಕ್ಕೆ ಹೋಗಿ ಅಲ್ಲಿಂದ ನಮ್ಮ ಹಳೆವರಮ್ಮಗೆ ಹೋಗಿ ಬಂದೆ. ಆಮೇಲೆ ದೂರ ಅಲ್ಲಿ ಹೋಗೋಕ್ಕೂ ಬರೋಕ್ಕೂ. ಆಮೇಲೆ ನಾನು ಇಟ್ಕೊಂಡೆ ಒಂದಿನ ತುರುವೇಕೆರೆಗೆ ಹೋಗ್ತಾ ಇದ್ದೆ, ಪೂಜೆ ಮಾಡ್ತಾಯಿದ್ದೆ. ನೋಡಿ ಇದೇ ರಾಯರಿಗೆ ನಾವೆಲ್ಲರೂ ಹೋದಾಗ ಮಾಡೋದು ಪೂಜೆ ಅಲ್ಲೇ. ಇಲ್ಲಿ ಈಚೆಯಿಂದ ನೋಡೋದಷ್ಟೇ, ಅಲ್ಲಿ ರಾಯರ ಮುಂದೆನೇ ಕೂತ್ಕೊಂಡು ಮಾಡ್ಬೋದು. ಆಮೇಲೆ ನಾನು ಕೇಳಿದಾಗ ನೋಡಿ ಇವರೆಲ್ಲ ಭಜನೆ ಮಾಡೋರು, ಇವ್ರ ಜೊತೆ ಕೂತ್ಕೊಂಡು ನಾವು ಭಜನೆ ಎಲ್ಲ ಮಾಡಿದೆ, ಹಾಡು ಹೇಳ್ದೆ. ಯಾಕೆಂದ್ರೆ ಇವ್ರ ಪರಿಚಯ ನಮಗೆ ಆರಾಧನೆಗೆ ನಾನು ಇಲ್ಲಿ ಬಂದಾಗಿಂದನೂ ಪರಿಚಯ. ನಮ್ಮ ಮಗಳು ಹಾಡೆಲ್ಲ ಹೇಳೋದೆಲ್ಲ ಮಾಡ್ತಾಳೆ, ಆವಾಗಲಿಂದ ಪರಿಚಯ ಚೆನ್ನಾಗಿ. ಅದೇ ಕೇಳ್ತಾಯಿದ್ರು ನಿಮ್ಮ ಮಗಳು ಬಂದಿಲ್ವ ಅಂತ ಇವರು ಮತ್ತು ಸ್ವಾಮಿಗಳು ಇನ್ನೊಬ್ಬರೆಲ್ಲ ಆರಾಧನೆ ಕರ್ಕೊಂಬನ್ನಿ ಅಂತ. ರಜಾ ಇದೆ ಅವತ್ತು ಆರಾಧನೆಗೆ. ಈ ವರ್ಷ ಶ್ರಾವಣ ಮಾಸದಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ನೋಡಿ. ಸರಿ ಸ್ವಾಮಿಗಳೇ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಅವ್ರ ಜೊತೆನೇ ಎಲ್ಲ ಮಾಡಿ ಆಮೇಲೆ ನಾನು ಕೇಳಿದೆ. ಮನೇಲಿ ಅಂದ್ಕೊಂಡೆ ಸ್ವಾಮಿಗರಾಯರೇ ಎಲ್ಲೂ ನನಗೆ ಇಲ್ಲೇ ಹತ್ರ ಎಲ್ಲೂ ಇಲ್ವಲ್ಲ ಅಂದ್ಕೊಂಡು ಹೋದೆ ತುರುವೇಕೆರೆಗೆ. ಆದರೆ ಆ ವರ್ಷ ರಾಯರದು ಆರಾಧನೆ ಇನ್ನೊಂದು ವಾರ ಇತ್ತು. ಆಮೇಲೆ ಏನಾಯ್ತಂದರೆ ಹೋಗಿ ಇದರಲ್ಲಿ ಬ್ಯಾಂಗಲ್ ಸ್ಟೋರಲ್ಲಿ ನಾನು ತಗೋತಾ ಇದ್ದೆ. ಏನಪ್ಪ ಅಂದರೆ ಬಳೆನ ಏನೋ ತಗೊಳಕ್ಕೆ ಹೋದೆ. ಅಲ್ಲಿ ರಾಯರ ಆರಾಧನೆಗೆ ಪಾಂಪ್ಲೆಂಟ್ ಕೊಡೋಕ್ಕೆ ಬರ್ತಾಯಿದ್ರೇನೋ ಅವ ಅಂಗಡಿಗೆ ಬಂದರು, ನಾನು ಹೋಗಿರೋ ಅಂಗಡಿಗೆ. ಆಮೇಲೆ ಪಾಂಪ್ಲೆಂಟ್ ತಗೊಳ್ಳಿ ಅಂತ ಓನರಿಗೆ ಕೊಟ್ಟರು. ಆಮೇಲೆ ನಾನು ಇದನ್ನೆಲ್ಲ ನನಗೂ ಕೊಟ್ಟರು. ಅಯ್ಯಪ್ಪ ನಾನು ಹಿಂಗೆ ಅನ್ಕೊಂಬಂದೆ, ನನಗಿಲ್ಲೇ ಗೊತ್ತಾಯ್ತಲ್ಲ ರಾಯರಿರೋದು ಅಂತೇಳ್ಬಿಟ್ಟು ನನಗೆ ಖುಷಿ ಆಯ್ತು. ಅವ್ರಿಗೆ ಹೇಳಿದೆ ಹಿಂಗೆ ಸತತ ನಾನು ಅನ್ಕೊಂಬಂದೆ. ನೋಡಿ ಇವರೇ ನಮ್ಮ ಅಮ್ಮನ ಕೇಳಿದ್ದು ಇವರೆಲ್ಲ. ಆಮೇಲೆ ಅನ್ಕೊಂಬಂದೆ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ರಾಯರನ್ನ ಯಾರು ಪೂಜಿಸ್ತೀವಿ ಅಂತೀರೋ ಅವ್ರಿಗೆ ಖಂಡಿತ ಎಲ್ಲರೂ ಸಿಕ್ಕೇ ಸಿಗ್ತಾರೆ, ಬನ್ನಿ ಅಂತ ಹೇಳಿದರು. ಆಮೇಲೆ ಅಲ್ಲೇ 100 ರೂಪಾಯಿ ಕೊಟ್ಬಿಟ್ಟು ಬಂದೆ. ಪಾಂಪ್ಲೆಂಟ್ ತಗೊಂಡು ದಬ್ಬೆಘಟ್ಟ ರೋಡಲ್ಲಿ ಐತೆ ಬಾರಮ್ಮ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ದಿವಸ ಹೋಗಿ ಆರಾಧನೆಗೆ ಮುಂಚೆನೇ 5 kg ಅಕ್ಕಿ, ಬೇಳೆ, ಬೆಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಕೊಟ್ಬಿಟ್ಟು 3 ಬಂದೆ. ಆಮೇಲೆ ಹಂಗೂ ಸ್ಲಿಪ್ ಕೊಡೋಕ್ಕೆ ಬರೆಸ್ಕೊತಾಯಿದ್ರೆ ಹೆಸರು, ನಾನು ಬೇಡ ಅಂತಿದ್ದೆ. ಇಲ್ಲಮ್ಮ ಯಾರು ಕೊಟ್ಟವ್ರೆ ಅಂತ ಹೇಳ್ಬೇಕು ನಾವು ಅಂತೇಳಿ ನಮ್ಮ ಮಗಳ ಹೆಸರು ಬರೆಸ್ಬಿಟ್ಟು ಸ್ಲಿಪ್ ಇಸ್ಕೊಂಬಂದೆ. ಆಮೇಲೆ ಆರಾಧನೆಗೆ ಹೋದೋ. ಇದಾಗಲೇ ಈಗ 2ನೇ ಆರಾಧನೆಗೆ ಹೋಗಿದ್ದೀವಿ ನಾವು ಅಲ್ಲಿಗೆ. 3ನೇ ಆರಾಧನೆಗೆ ನೋಡೋಣ, ಈ ಸಲ ಹೋದರೆ 3ನೇ ಆರಾಧನೆ. ಸರಿ ಅಂದ್ಬಿಟ್ಟು ಬಂದು ಮಾಡಿಸ್ಕೊಂಡು ಬಂದೆ. ಅವಾಗ ಆರಾಧನೆಗೆ ನಮ್ಮ ಮಗಳು ನಾವೆಲ್ಲ ಹೋಗಿ ಬಂದು ಈ ರೀತಿ ನಮ್ಗೆ ರಾಯರು ಸಿಕ್ಕಿದ್ರು. ಇಲ್ಲಿ ಬೆಂಗಳೂರಲ್ಲಿದ್ದು ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗಿದ್ದು ನಾವು. ಜಗ್ಗೇಶ್ ಅಣ್ಣವ್ರನ್ನ ನೋಡಿ ರಾಯರನ್ನ ಪೂಜೆ ಮಾಡಬೇಕಂತ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೇನು ಗೊತ್ತಿರಲಿಲ್ಲ ಫ್ರೆಂಡ್ಸ್. ಇವತ್ತು ಹೇಳ್ತೀನಿ, ರಾಯರು ನನಗೆ ಪೂಜ್ಯಾಯನೇ ಹೇಳೋಕ್ಕೆ ಬರ್ತಿರಲಿಲ್ಲ. ಇಷ್ಟು ಲೈನ್ ಕಲಿಯೋಕ್ಕೆ ನಾನು ತುಂಬ ಸಾಹಸ ಮಾಡಿದ್ದೀನಿ. ಆಮೇಲೆ ನಮ್ಮ ಮಗಳಿಗೆ ನಾನು ಚಿಕ್ಕದ್ರಲ್ಲಿ ಕಲಿಸ್ದೆ. ಅಲ್ಲಿ ಸಂಗೀತ ಮ್ಯಾಮ್ ಅಂತಿದ್ರು ಬೆಂಗಳೂರಲ್ಲಿ, ಅವ್ರಿಗೆ ಬರ್ಕೊಟ್ರು. ಆಮೇಲೆ ಕಲ್ತ್ಕೊಂಡ್ಳು. ಆಮೇಲೆ ನಾವು ರಾಯರಿಗೆ ಹೋಗಿ ಬಂದಮೇಲೆ ನನಗದು ಫುಲ್ಲು ಬಂತು. ಹೋಗೋಷ್ಟರಲ್ಲಿ ಕಲ್ತ್ಕೊಂಡೆ ನಾನು. ಅಲ್ಲಿಂದ ಬಂದಮೇಲೆ ರಾಯರದು ಹಾಡೆಲ್ಲ ನಾನು ಬರ್ಕೊಂಡು ಹೇಳೋದೆಲ್ಲ ಕಲ್ತ್ಕೊಂಡೆ. ನೋಡಿ ಇವಾಗ ಇದನ್ನು ತಗೊಂಬತ್ತಾರೆ ಪ್ರಹ್ಲಾದರು ರಾಯರದು ವಿಗ್ರಹ. ಅದನ್ನು ತಂದು ಇಲ್ಲಿ ಇದ್ರೊಳಗೆ ಕುಂಡ್ರಿಸ್ತಾರೆ. ರಥನೂ ಐತೆ ಮತ್ತು ಪಲ್ಲಕ್ಕಿ ಹೆಗ್ಲ ಮೇಲೆ ಹೊತ್ಕೊಂಡು ಹೋಯ್ತಾರಲ್ಲ ಅದು. ನೋಡಿ ಈಗ ನಾನು ತಂದ್ಬಿಟ್ಟು ಪೂಜೆ ಮಾಡಿ ಇವರೇ ಎಲ್ಲ ಕೇಳಿದ್ದು ನಮ್ಮ ಮಗಳನ್ನ. ಆಮೇಲೆ ನೋಡಿ ಅದರೊಳಗೆ ಕುಂಡ್ರಿಸ್ಕೊಂಡು 3 ಸುತ್ತು ಹೆಗ್ಲ ಮೇಲೆ ಬರ್ತಾರೆ. ಆಮೇಲೆ ತೇರಲ್ಲಿ ಮತ್ತು ರಥದಲ್ಲಿ 3 ಸಲ ಬರ್ತಾರೆ. ಅದೆಲ್ಲ ಮಾಡಾದಮೇಲೆ ಮಂಗಳಾರತಿ ಮಾಡಿ ಪ್ರಸಾದ ಎಲ್ಲ ಕೊಟ್ಟರು. ಆಮೇಲೆ ರಾಯರ ಹತ್ರ ಎಲ್ಲ ಹೇಳ್ಬಿಟ್ಟು ಬಂದೆ ನಾನು. ಆಮೇಲೆ ಇದು ಈ ಥರ ನಡೀತು ನನಗೆ. ಸರಿ ಅಂದ್ಬಿಟ್ಟು ಆವತ್ತಿಂದನೂ ನಾನು ಹೋಗ್ತೀನಿ. ಹೋದ ವರ್ಷ ರಾಯರಿಗೆ ನಾನು ಇದು ಕೊಟ್ಟೆ, ಆಚೆ ವರ್ಷ 5 kg ಕೊಟ್ಟೆ. ನನ್ನ ಕೈಲಿ ಈ ಸಲ ಎಷ್ಟಾಯ್ತು 10 kg ಅಕ್ಕಿ, ಬೇಳೆ, ಬೆಲ್ಲ ನಾನು ಈ ಥರ ಕೊಟ್ಟೆ. ಇವಾಗಲೂ ಹೋದ್ರು ಅಷ್ಟೇ ನಾನು ಮಂತ್ರಾಕ್ಷತೆಗೆ ಅಕ್ಕಿ, ಸುಣ್ಣ ಎಲ್ಲ ತಗೊಂಬನ್ನಿ ಅಂದರು. ಕೇಳಿದೆ ಒಂದು ದಿವಸ ಯಾರೋ ತಂದು ಕೊಟ್ಟಿದ್ರು ಅಂತ. ಆಮೇಲೆ ನಾನು ತಂದು ಕೊಡ್ತೀನಿ ಸ್ವಾಮಿಗಳೇ ಅಂದೆ.
ಆಯ್ತು ತಗೊಂಬರಮ್ಮ ಅಂದರು. ತಗೊಂಡೋದೆ, ಕೊಟ್ಟೆ. ಈ ಸಲನೂ ಸುಣ್ಣ ಅಕ್ಕಿ ಅರಿಶಿನ ಎಲ್ಲ ತಗೊಂಬರಮ್ಮ, 1 kg ಸಾಕು ಅಂದರು ಮಂತ್ರಾಕ್ಷತೆಗೆ. ನೋಡಿ ಇದು ಹಿಂದೆಗಡೆ ಇರೋ ಫೋಟೋ. ಅದೆಲ್ಲ ಕೊಟ್ಬಿಟ್ಟು ತುಪ್ಪದ ಬತ್ತಿ ಹಚ್ಚಿ ಎಲ್ಲ ಮಾಡ್ಬಿಟ್ಟು ಬಂದೆ. ಈ ಸಲ ರಥ ಈ ಥರ ಹೋಗ್ಬಿಟ್ಟು ಬಂದೆ ಈ ಸಲ. ಅದಕ್ಕೆ ನಾವು 50 ಜನ ಆದಮೇಲೆ ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ ನಮ್ಮ ಮಗಳು ನಾನು. ಆದರೆ ಈ ಥರ ಹೋಯ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಮೊನ್ನೆ ಮಾಡಿದಾಗ ನಮ್ಗೆ ಹೇಳಿದ್ರು ಸ್ವಾಮಿಗಳು, ಬನ್ನಿ ಈ ಥರ ಇದೆ ಅಂತ. ನೋಡಿ ಇದು ರಥ ಯಾರ ಕೈಲೂ ಎಳಿಸಲ್ಲ, ಅವ್ರು ಮಾತ್ರ ಎಳೀತಾರೆ. ಅದರೊಳಗೆ ಕುಂಡ್ರಿಸ್ಬಿಟ್ಟು ಸ್ವಾಮಿಗಳ್ನ, ರಾಯರನ್ನ ಕುಂಡ್ರಿಸಿ ಹೇಳಿದ್ರೆ ಎಲ್ಲ ಹೆಂಗಸ್ರುಗಳು ಆರಾಧನೆಯಲ್ಲಿ ಎಲ್ಲರನ್ನೂ ಎಳಿಬೋದು. ಇವಾಗ ಯಾರೂ ಎಳೆಯೋಂಗಿಲ್ಲ. ನಮ್ಮ ಮಗಳಿಗಿನ್ನ ಚೆನ್ನಾಗಿ ಮಾತಾಡಿಸ್ತಾರೆ, ಸಂಗೀತ ಹೇಳ್ಕೊಡ್ತಾರೆ, ತಬಲ ಎಲ್ಲ ಹೇಳ್ಕೊಡ್ತಾರೆ. ತಬಲ ಎಲ್ಲ ಅವರೇ ನಮಗೆ ಕೊಡಿಸಿದ್ದು. ಒಂದನ್ನು ದುಡ್ಡು ಕೊಟ್ಟರು, ಮತ್ತು ಇನ್ನೊಂದನ್ನು ಅವ್ರ ಹತ್ರ ಇತ್ತು, ಅವ್ರಿಗೆ ದುಡ್ಡು ಕೊಟ್ಬಿಟ್ಟು 2 ತಬಲದಿಂದ 10,000 ಕೊಟ್ಟು ತಗೊಂಡು ಅವರೇ ಕೊಡಿಸಿದ್ರು. ಪಾಪ ಚೆನ್ನಾಗಿರೋದು ನೋಡಿ. ಮನೇಲಿ ಬಾರಿಸ್ತಾಳಲ್ಲ ಅವೇ ತಬಲಗಳು ಅವ್ರ ಸ್ವಾಮಿಗಳು ಕೊಡಿಸಿದ್ದು. ಅವ್ರ ಇದ್ದಿದ್ದು 6,000 ಕೊಟ್ಟರು. ನಮ್ಮ ಮಗಳು ಇನ್ನೊಬ್ರು 4,000 ಕೊಟ್ಟರು. ಆಯ್ತು ಬಾರಿಸ್ಲಿ ಬಿಡಿ ಅವಳು, ನಮ್ಮದೇ ಕೊಡ್ತೀನಿ ಅಂತ. ಆಮೇಲೆ ಎಲ್ಲ ಮಾಡ್ಕೊಂಡು ನೋಡಿ ಮೆರವಣಿಗೆ ಇದನ್ನು ಅಷ್ಟೇ 3 ರೌಂಡ್ ಮಾಡ್ತಾರೆ. ಇದನ್ನು ರಾಯರು, ನಮ್ಮ ರಾಯರನ್ನ ಎಲ್ಲರೂ ನೋಡ್ಕೊಳ್ಳಿ, ಕಣ್ಣು ತುಂಬ್ಕೊಳ್ಳಿ. ಗೊತ್ತಿಲ್ಲದರು ಹೋಗಿ ಇಲ್ಲೇ ತುರುವೇಕೆರೆ ಮಠದಲ್ಲಿದೆ, ದಬ್ಬೆಘಟ್ಟ ರೋಡಲ್ಲಿ ಮೈಸೂರು ಕ್ಲಿನಿಕ್ ಇದೆಯಲ್ಲ, ಅದು ಬಿಟ್ಟು ನೆಕ್ಸ್ಟ್ ಕ್ರಾಸೇನೆ ಬೃಂದಾವನ ಬೇಕ್ರಿ ಇದೆ ನೋಡಿ, ಅದೇ ರಾಯರ ಮಠ. ನೋಡಿ ಇದು ಮೂಲರಾಮರು. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಾನು ಇಲ್ಲೂ ಕೇಳೋದಿಷ್ಟೇ, ನನ್ನ ಅಪ್ಪ ಮನೆ, ನನ್ನ ಗಂಡನ ಮನೆ ಯಾವಾಗಲೂ ಚೆನ್ನಾಗಿರಲಿ. ನಮ್ಮಿಂದ ಏನಾರು ನಾನು ಒಳ್ಳೇದು ಕೊಟ್ಟಿದ್ರೆ ಅವರು ಚೆನ್ನಾಗಿರಲಿ, ಎಲ್ಲ ಅಕ್ಕಪಕ್ಕದರಂತಲೇ ನಾನು ಕೇಳೋದು. ನಮ್ಮ ಅಣ್ಣಾರು 12 ಗಂಟೆ ರಾತ್ರಿವರೆಗೂ ಅವ್ರು ಕೆಲಸ ಮಾಡ್ತಾರೆ. ಅವರೆಲ್ಲರೂ ಹೋಗಲಿ ಬರಲಿ, ಅಚ್ಚುಕಟ್ಟಾಗಿ ಮನೆ ಬರಲಿ ನನ್ನ ಅಣ್ಣ ತಮ್ಮದಿರು ಅಂತಲೇ ನಾನು ಕೈ ಮುಗಿತೀನಿ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ನಮ್ಮ ಅಪ್ಪ ಮನೆ, ಗಂಡ ಮನೆ ಚೆನ್ನಾಗಿರ್ಬೇಕಂತಲೇ ನಾವು ಕೈ ಮುಗಿಯೋದು. ಅದಿದ್ದರೆ ಎದೆ ಒಳಗೆ ದೇವ್ರಿಗೆ ತುಂಬ ಇಷ್ಟ ಅದು. ಅಣ್ಣ ತಮ್ಮದಿರನ್ನ ಚೆನ್ನಾಗಿ ಒಳ್ಳೇದಾಗಲಿ ಅಂತ ಕೈ ಮುಗಿಬೇಕಂತೆ. ನಾನಂತೂ ನಾವು 4 ಜನ ಹೆಣ್ಮಕ್ಳು ಅಷ್ಟೇ ಹಂಗೇ ಕೈ ಮುಗಿಯೋದು. ನೋಡಿ ಇವರೇ ಅಪ್ಪ ಮಗ, ಇವ್ರು ಡೈಲಿ ಪೂಜೆ ಮಾಡೋದು ಇವರೇ. ಇವ್ರು ದೊಡ್ಡ ಸ್ವಾಮಿಗಳು, ಅವ್ರು ಚಿಕ್ಕ ಸ್ವಾಮಿಗಳು, ಅವ್ರು ಹಿಂದೆ ನಿಂತವರಲ್ಲ ಅವರು. ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮೊಬ್ಬರಿಗೆ ಅಂತಲ್ಲ, ಯಾರು ಏನು ಹೇಳ್ಕೊಂಡ್ರು ಚೆನ್ನಾಗಿ ಮಾತಾಡಿಸ್ತಾರೆ. ಒಂದು ಕಷ್ಟ ಸುಖ ಹೇಳಿದ್ರು ಅವ್ರಿಗೆಲ್ಲ ಸಂತೈಸಿ ರಾಯರಿದ್ದಾರೆ ಅಂತ ಏನಾರು ಒಂದು ಹೇಳಿ ಕಳಿಸ್ತಾರೆ. ಈಗ ಲಾಸ್ಟಲ್ಲಿ ಮಹಾಮಂಗಳಾರತಿ ಕೊಟ್ಟರು. ಈಗೆಲ್ಲ ದರ್ಶನಕ್ಕೆ ಕ್ಯೂ ನಿಂತ್ಕೊಂಡ್ರು. ಅನೌನ್ಸ್ ಮಾಡಿದ್ರಲ್ಲ ಅವಾಗೆಲ್ಲ ಬಂದರು ಜನ. ನಾವು ಹೋದಾಗ ಜಾಸ್ತಿ ಜನನೇ ಇರಲಿಲ್ಲ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊಂದು ಜನ ನನಗೆ 50 ಜನ ಮಾಡಿದ್ದೀರಾ, ನಮ್ಮನ್ನು ಹೇಳಿದ್ರು ಕೇಳಿ ತಕ್ಷಣ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಮುಂದೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಾದ್ರು ಈ ತಪ್ಪಿದ್ರೆ ಹೇಳಿ ತಿದ್ಕೋತೀವಿ. ನೋಡಿ ಊಟ ಎಲ್ಲ ಪ್ರಸಾದ ಕೊಟ್ಟರು. ನಾನು 2 ಇಸ್ಕೊಂಡು ನಮ್ಮ ಮನೆಯವ್ರಿಗೆ, ನಮ್ಮ ಮಗಳಿಗೆ, ನನಗೆ 2 ಪ್ಲೇಟ್ ಇಸ್ಕೊಂಡು ಮನೆಗೆ ತಗೊಂಬಂದು ಮುಂದೆ ಮತ್ತು ರಾಯರಿಗೆ ಲಾಸ್ಟಲ್ಲಿ ಹೇಳ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಬರ್ತೀವಿ ರಾಯರೇ ಅಂತೇಳಿ. ನೋಡಿ ರಾಯರ ಫೋಟೋದ ಮುಂದೆ ನಿಮ್ಮೆಲ್ಲರಿಗೂ ನನಗೆ ಒಳ್ಳೇದು ಮಾಡಪ್ಪ ರಾಯರೇ, ನಮಗೆ ಸಬ್ಸ್ಕ್ರೈಬ್ ಮಾಡೋರೆ ಅಂತೇಳಿ ಈಚೆ ಬಂದು ವೀಡಿಯೋ ಮಾಡ್ಕೊಂಡೆ. ನಮ್ಮ ಮಗಳು ಬರಲಿಲ್ವಲ್ಲ, ಅದೊಂದು ಸ್ವಲ್ಪ ಬೇಜಾರಾಯಿತು. ಅವಳಿಗೆ ತುಂಬ ಇಷ್ಟ. ಅವಳು ಬೆಳಗ್ಗೆ ಎದ್ದಂದ್ರೆ ರಾಯರಿಗೆ ಗಂಧ ಇಕ್ಕಿ ಸ್ಕೂಲ್ಗೆ ಹೋಗೋದವಳು. ಸೂರ್ಯ ಚಂದ್ರ ಹೇಗೆ ಆಕಾಶದಲ್ಲಿ ಎಲ್ಲರಿಗೂ ಬೆಳಕು ಕೊಡ್ತದೋ ಹಾಗೆ ರಾಯರು ಎಲ್ಲರಿಗೂ ಸೇರಿರೋರು. ನಮ್ಮೊಬ್ಬರಿಗೆ ಅಂತಲೇ ನಾವು ಅಹಂಕಾರ ಪಡಬಾರ್ದು. ರಾಯರನ್ನ ನಾವು ಅಲ್ಲಿ ಹೋದಾಗಲೇ ಅದ್ರ ಬಗ್ಗೆ ಗೊತ್ತಾಗೋದು ಫ್ರೆಂಡ್ಸ್. ಹೇಳಿದ್ರೆ ಗೊತ್ತಾಗಲ್ಲ. ರಾಯರ ಮಠಕ್ಕೆ ಹೋಗಿ ಅನುಭವ ಪಡ್ಕೋತೀವಲ್ಲ ಆವಾಗಲೇ ಗೊತ್ತಾಗೋದು. ಬಂದೆ ಇವಾಗ 2:30 ಆಯಿತು. 2 ಗಂಟೆನೇನೋ ನಮ್ಮ ಮನೆಯವ್ರಿಗೆ ಅಲ್ಲೇ ಊಟ ಕೊಟ್ಬಿಟ್ಟು ಅಂಗಡಿ ಹತ್ರ ನಾನು ಮನೆಗೆ ಬಂದು ಅಮ್ಮಗೊಂದು ಸ್ವಲ್ಪ ಎಲ್ಲ ಎತ್ತಿಕ್ಬಿಟ್ಟು ನೋಡಿ 2:30 ಕರೆಕ್ಟಾಗಿ ಅಮ್ಮಗೆ ಸ್ವಲ್ಪ ಎತ್ತಿಕ್ಬಿಟ್ಟು ನಾನು ಸ್ವಲ್ಪ ತಿಂದೆ. ಅವಳು ಒಂದು 2 ಪ್ಲೇಟ್ ತಂದಿದ್ದೆ. ಆ ಥರ 1 ಪ್ಲೇಟ್ ಅಲ್ಲೇ ಕೊಟ್ಟು ಅಮ್ಮಗೆ ಎತ್ತಿಕ್ಕಿ ನಾನು ತಿಂದೆ. ಇಷ್ಟೇ ಫ್ರೆಂಡ್ಸ್. ಇವತ್ತು ಈ ಥರ ರಾಯರ ಮಠಕ್ಕೆ ಹೋದೆ ನಾನು. ತುಂಬ ಖುಷಿಯಾಯಿತು. ಎಲ್ಲರೂ ರಾಯನ ಪೂಜೆ ಮಾಡಿ ಮಕ್ಳುಗಳಿಗೆ ಹೇಳ್ಕೊಡಿ. ಮಕ್ಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ಬರುತ್ತೆ. ನಾವು ಒಳ್ಳೆ ರೀತಿಲಿ ಹೋಗೋಣ. ನಾನೇನಾದ್ರು ಬದಲಾಗಿದ್ದೀನಿ ಅಂದರೆ ಅದು ರಾಯರಿಂದ ಮಾತ್ರ ಅಂತಲೇ ನಾನು ಹೇಳೋಕ್ಕೆ ಸಾಧ್ಯ. ನಾನು ಭೈರವನ ಎಷ್ಟು ಪೂಜೆ ಮಾಡ್ತೀನೋ ನಾನು ರಾಯರನ್ನು ಅಷ್ಟೇ ಪೂಜೆ ಮಾಡ್ತೀನಿ. ನಾನು ಯಾರ ಸುದ್ದಿಗೆ ಹೋಗಲ್ಲ. ನನ್ನ ಕೆಲಸ ಆಯಿತು, ನಾನಾಯಿತು, ಪೂಜೆ ಆಯಿತು. ಬೇಜಾರಾದರೆ ಮಠಕ್ಕೆ ಹೋಗ್ತೀನಿ ತಿಂಗಳಿಗೆ 2 ಸಲ. ಅಲ್ಲಿ ಯಾಕೆ ಬಂದಿದ್ದೀರಾ ಹೋಗಿ ಬೇಗ ಅನ್ನಲ್ಲ, ಯಾಕೆ ಬಂದ್ರಿ ನಾವು ಕರೆದಿದ್ರು ಅನ್ನಲ್ಲ. ನಂಗೆ ತುಂಬ ಇಷ್ಟ ರಾಯರ ಮಠಕ್ಕೆ ಹೋಗೋದು. ಇಲ್ಲಿ ಬಂದಮೇಲೆ ಹೋಗ್ತೀನಿ, ಬರ್ತೀವಿ. ಬೇಜಾರು ಕಳ್ಕೊಂಡು 1-2 ಅವರ್ ಕೂತಿದ್ದು ಯಾರೂ ಹೋಗಿ ಇನ್ನಲ್ಲ. ಅಲ್ಲಿ ಕೂತಿದ್ದು ಅಚ್ಚುಕಟ್ಟಾಗಿ ರಾಯರ ದರ್ಶನ ಮಾಡ್ಕೊಂಡು ಸ್ವಾಮಿಗಳ್ತ ಮಾತಾಡ್ಕೊಂಡು ಬರ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿಗೆ ಲಾಗ್